ಎಲ್ರಿಗೂ ಬೆಳಗ್ಗಿನ ಶುಭೋದಯ. ರಾತ್ರಿ ಇಲ್ಲೇ ಮಲಗಿದ್ದೆ, ಇಲ್ಲೇ ಟೆಂಟ್ ಹಾಕೊಂಡು ಇಲ್ಲೇ ಮಲಗಿದ್ದೆ. ಇವಾಗ ಅಂಜನಾದ್ರಿ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ನೋಡ್ಬೋದು ಸುತ್ತು ಇದು ಹಂಪಿ. ಶರಣು ವೀಕ್ಷಕರೇ, ಅಂಜನಿ ಪುತ್ರ ವಾಯುಪುತ್ರ ಹನುಮಂತನ ದರ್ಶನಕ್ಕೆ ಬೆಟ್ಟ ಹತ್ತುತ್ತಿದ್ದೇನೆ. ನಿಮ್ಮ ಪರವಾಗಿ ಬನ್ನಿ ದರ್ಶನ ಮಾಡೋಣ. ವಾಯುಪುತ್ರ ಹನುಮನ ಜನ್ಮಸ್ಥಳ. ಬನ್ನಿ ಇಲ್ಲಿಂದ ಸ್ಟಾರ್ಟ್ ಇದೆ. ಹನುಮಂತನ ಮುಖ ಯಾಕೆ ಆಗಿರುತ್ತದೆ? ಬಾಲ್ಯ ಹನುಮಂತ ಆಗ ತಾನೇ ನಿದ್ದೆಯಿಂದ ಎದ್ದ. ಹೊಟ್ಟೆ ಹಸಿದಿರುವಾಗ ಸೂರ್ಯನನ್ನು ಹಣ್ಣು ಎಂದು ಹಾರಿ ಹಿಡಿಯಲು ಹೋದಾಗ ಹನುಮನು ಎದುರಾಗುವುದನ್ನು ನೋಡಿ ಇಂದ್ರದೇವ ತನ್ನ ವಜ್ರಾಯುಧದಿಂದ ಹೊಡೆಯುತ್ತಾನೆ. ಮಾರುತಿ ಒಂದು ಬೆಟ್ಟದ ಮೇಲೆ ಬೀಳುತ್ತಾನೆ. ಇದನ್ನು ನೋಡಿದ ವಾಯುದೇವ ಮಾರುತಿ ಸಮೇತ ಒಂದು ಗುಹೆಗಳಲ್ಲಿ ಸೇರಿ ಭೂಮಿ ಮೇಲೆ ಗಾಳಿಯೇ ಇಲ್ಲದಂತೆ ಮಾಡಿಬಿಡುತ್ತಾನೆ. ಏನೇ ಆಗಲಿ ಮಾನಸ ಪುತ್ರ ಅಲ್ವಾ. ನಂತರ ಎಲ್ಲಾ ದೇವತೆಗಳು ಸೇರಿ ಮಾರುತಿಯನ್ನು ಪ್ರಾಣಾಪಾಯದಿಂದ ಪಾರು ಮಾಡಿ ಎಲ್ಲರೂ ಸೇರಿ ಒಂದೊಂದು ವರವನ್ನು ಕೊಟ್ಟು ಅಪಾರ ಶಕ್ತಿಗಳನ್ನು ಕರುಣಿಸುತ್ತಾರೆ. ಆಗಲೇ ಮಾರುತಿ ಚಿರಂಜೀವಿಯಾಗುವ ವರ ಸಿಗುತ್ತದೆ. ಹನುಮ ಎಂದರೆ ಇಂದ್ರನು ವಜ್ರಾಯುಧದಿಂದ ಹೊಡೆದಾಗ ದವಡೆ ಉಬ್ಬಿದ ಕಾರಣ. ಹನು ಎಂದರೆ ಸಂಸ್ಕೃತದಲ್ಲಿ ದವಡೆ ಎಂದರ್ಥ. ಅದಕ್ಕೆ ಹನುಮವಾಗಿ ಬಿಟ್ಟ. ಅದು ಬಂಡೆ ಆಕಾರ ಆಂಜನೇಯನ ಮುಖ ತರ ಇದೆ, ಇಲ್ಲೇ ಎದುರುಗಡೆನೆ ಇದೆ ಅಂತ. ಅಂಜನಿ ದೇವಿ ಹನುಮನಿಗೆ ಸೂರ್ಯದೇವನ ಹತ್ತಿರ ವಿದ್ಯಾಭ್ಯಾಸ ಮಾಡಲು ಹೇಳಿದಾಗ ಹನುಮನು ಸೂರ್ಯನ ಹತ್ತಿರ ಹೋದಾಗ ಸೂರ್ಯದೇವ ನಾನು ನಿರಂತರ ಸಂಚಾರ ಮಾಡುತ್ತಿರುತ್ತೇನೆ, ನಿಂತು ಪಾಠ ಹೇಳಲು ಆಗುವುದಿಲ್ಲ ಎಂದಾಗ ಹನುಮನು ನೀವು ಸಂಚಾರ ಮಾಡುವಾಗ ನಿಮ್ಮ ರಥದ ಮುಂದೆ ಹಾರುತ್ತಾ ನಾನು ಕಲಿಯುತ್ತೇನೆ, ದಯವಿಟ್ಟು ನಿಮ್ಮ ಶಿಷ್ಯನಾಗಿ ನನಗೆ ವಿದ್ಯೆ ಹೇಳಿಕೊಡಿ. ಇದನ್ನು ಕೇಳಿ ಸೂರ್ಯದೇವ ಒಪ್ಪಿ ವೇದಾಂಗಗಳು, ಉಪನಿಷತ್ತುಗಳು, ಕಾವ್ಯ, ಯುದ್ಧಕಲೆ, 64 ವಿದ್ಯೆ ಕಲೆ ಮತ್ತು ತಾಂತ್ರಿಕತೆಯ 108 ವಿದ್ಯೆಗಳನ್ನು ಎಲ್ಲ ಕಲಿಸುತ್ತಾರೆ. ನಂತರ ನವವ್ಯಾಕರಣ ಕಲಿಯಲು ಸೂರ್ಯದೇವ ಹನುಮನಿಗೆ ಮದುವೆಯಾಗಬೇಕೆಂದು ನಿಬಂಧನೆ ಇರುತ್ತಾರೆ. ಇದರ ಮುಂದುವರೆದ ಭಾಗವನ್ನು ನಿಮಗೆ ತಿಳಿಸುತ್ತೇನೆ. ಅಂಜನಿ ದೇವಿ ಹನುಮನಿಗೆ ಸುಂದರ ಎಂದು ಕರೆಯುತ್ತಿದ್ದರಂತೆ. ಅದಕ್ಕಾಗಿ ವಾಲಿದೇವ ವಾನರರು ವಿಜಯನಗರಕ್ಕೆ ಹಿಂದೆ ಸುಂದರಕಾಂಡ ಎಂದು ಕರೆಯುತ್ತಿದ್ದರಂತೆ. ಇದನ್ನು ವಾಲ್ಮೀಕಿರವರು ಪುರಾಣದಲ್ಲಿ ಸುಂದರಕಾಂಡ ಎಂದು ರಚಿಸಿದ್ದಾರೆ. ಈ ಆಂಜನೇಯನ ಪರ್ವತಕ್ಕೆ ಬರುವ ಭಕ್ತರು ತಮ್ಮ ಕಷ್ಟಗಳನ್ನು ಬಗೆಹರಿಲಿ, ಜೀವನದಲ್ಲಿ ನೆಮ್ಮದಿ ಕಲ್ಪಿಸಲಿ ಎಂಬ ಕೋರಿಕೆಗಳನ್ನು ಭಗವಂತನ ಹತ್ರ ಕೇಳಿಕೊಳ್ಳುತ್ತಾರೆ ಎಂದು ತುಂಬಾ ಕೇಳಿಪಟ್ಟಿದ್ದೇನೆ. ಭಾರತದ ಮೂಲೆ ಮೂಲೆಯಿಂದ ಬರುತ್ತಾರೆ ಆಂಜನಿ ಪುತ್ರನ ದರ್ಶನ ಪಡೆಯುವುದಕ್ಕೆ. ಬರುವ ಭಕ್ತರು ಸವಾಲಿನಲ್ಲಿ, ಛಲದಲ್ಲಿ, ಭಕ್ತಿಯ ಪರಾಕಸೆಯಲ್ಲಿ 50-100 kg ದವಸ ಧಾನ್ಯಗಳನ್ನು, ಮೆಟ್ಟಿಲುಗಳನ್ನು ಹೇರುತ್ತಾ ಬರುತ್ತಾರೆ. ಈ ಪರ್ವತದಲ್ಲಿ ಅಲೆಮಾರಿ ಜನಾಂಗ, ಶಿಲಾಯುಗದ ಜನರು ವಾಸವಿದ್ದರಂತೆ. ಇಲ್ಲಿ ವಾನರ ಹಾವಭಾವ ಮಂಗನಂತೆ ಇದೆ ಎಂಬುದಕ್ಕೆ ವಾನರರು ಎಂದು ಉಲ್ಲೇಖವಾಗಿದೆ. ಬಂದೇ ಬಿಡ್ತು ದೇವಸ್ಥಾನ ಎದುರುಗಡೆ ಇದ್ದೀನಿ. ಸುಮಾರು ವರ್ಷಗಳಿಂದ ದೇವಸ್ಥಾನಕ್ಕೆ ಬರ್ಬೇಕು, ಅಂಜನಾದ್ರಿ ಟ್ರಕ್ ಮಾಡ್ಬೇಕು ಅಂತ ಬಹಳ ಸರಿ ಅನ್ಕೊಂಡಿದ್ದೆ. ಕೊನೆಗೂ ಬಂದಿದ್ದೀನಿ. ಅದು ಕಾಲ ಕೂಡ ಬಂದಾಗ ಬರ್ತೀವಂತಲ್ಲ, ಅದು ನಿಜ. ಕೊನೆಗೂ ಬಂದಿದ್ದೀನಿ. ಬನ್ನಿ ಹೋಗೋಣ. ಎದುರುಗಡೆನೆ ಇದೆ. ಏನೋ ಒಂಥರ ಎಕ್ಸೈಟ್ಮೆಂಟ್. ಸುಮಾರು ದಿವಸದಿಂದ ಅನ್ಕೊಂಡಿದ್ದೆ, ಕೊನೆಗೂ ಬಂದಿದ್ದೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಹನುಮಂತ ವಾಯುಪುತ್ರ, ಅಂಜನನ ಪುತ್ರ. ಯಾವ್ರು? ಗದ್ವಾಲಿ. किधर? तेलंगाना. अब नेक्स्ट प्लान किधर? दर्शन हम्पी बाद लास्ट कौन सा माल है? अंजनेय माल है. ओ 22 days. अच्छा, ಥ್ಯಾಂಕ್ ಯು. ಜೈ ಶ್ರೀ. ರಾಜಿ ಕಾಯಿಗಳು ಹೊಡೆದಿದ್ದಾರೆ. ಏನೇ ನಡೆದಿದೆ, ಕ್ಯೂ ನಡೆದಿದೆ. ಆದ್ರೆ ನಾನು ಕ್ಯೂನಲ್ಲಿ ಕಾಯ್ಲಿಲ್ಲ, ಡೈರೆಕ್ಟ್ ಸೆಂಟ್ರಿಗೆ ಬಂದು. ಗರ್ಭಗುಡಿ ಒಳಗೆ ಆಂಜನೇಯನನ್ನು ನೋಡಬಹುದು. ಇಲ್ಲಿ ಸೇತುವೆ ಕಟ್ಟಬೇಕಾದ್ರೆ ಕಲ್ಲು ಬಳಸಿದ್ರಲ್ಲ, ಕಲ್ಲು ತಗೊಂಡು ನೋಡ್ರಿ. 25 kg ಡೈಲಿ ಇರುತ್ತಾ? ಯಾವುದು? ಎಲ್ಲಿಂದ? ಬಾಬಾಜಿ
ಎಷ್ಟಣ್ಣ ಇದು? ಎಷ್ಟು ಅಕ್ಕಿ ಇದೆ ಅಣ್ಣ? 1 ಕ್ವಿಂಟಲ್. ಡೈಲಿ ಎಷ್ಟು ಮಾಡ್ತೀರಾ? 2 ಕ್ವಿಂಟಲ್. ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತಾ? ಈಗ 8:30 ಕೊಡ್ತೇವೆ ಈಗ. ಹೌದಾ? ಎಲ್ಲಾರು ಬಾಬಾ ಇದ್ರೆ ನೋಡ್ರಿ, ಇಲ್ಲಿ ರಾಮಾಯಣದ ಸ್ಟೋರಿ ಹೇಳ್ತಿದ್ದಾರೆ ನೋಡ್ರಿ, ಹಿಂದಿ ಒಳಗೆ ಹೇಳ್ತಿದ್ದಾರೆ. ಎಲ್ಲ ಇಲ್ಲಿ ಮಹಾರಾಷ್ಟ್ರ ಆ ಕಡೆ ನಾರ್ತ್ ಸೈಡ್ ಅವರಿಗೆ ಹಿಂದಿ ಒಳಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಜೊತೆ ಹಾಯ್ ಹಾಯ್. ಯಾವ್ರು? ಎಲ್ಲ ಹುಬ್ಳಿ ಧಾರವಾಡ. ಹುಬ್ಳಿ ಧಾರವಾಡ ಬನ್ನಿ. ಶರಸ್ಕರ ಶರಣು, ನಮಸ್ಕಾರ ಎಲ್ರಿಗೂ. ಯಾ ನಮ್ಮನ ಜ್ಞಾನ ಜನತೆಗೆ ನಾನು ನಿಮ್ಮ MC ಸ್ಯಾನನ. ನಾನಿದ್ದೀನಿ ಇವತ್ತು ಆಂಜನೇಯ ಜನ್ಮಸ್ಥಳ, ವಾಯುಪುತ್ರನ ಜನ್ಮಸ್ಥಳ, ಆಂಜನಿ ಪುತ್ರನ ಜನ್ಮಸ್ಥಳ. ಸುಮಾರು ದಿವಸದಿಂದ ಅನ್ಕೊಂಡಿದ್ದೆ, ಕೊನೆಗೂ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದೆ. ತುಂಬಾ ಎಕ್ಸೈಟ್ಮೆಂಟ್ ಇಂದ ಬಂದೆ, ಬೆಳಗ್ಗೆ ಟ್ರಕ್ ಮಾಡಿದೆ. ತುಂಬಾ ಖುಷಿ ಆಗ್ತಿದೆ. ಏನು ಸೀತೆ ಮಾತೆಯ ಒಂದು ಮುತ್ತುಗಳು ಬಿದ್ದಿರುತ್ತೆ, ಅದು ಇದೆ ಕಿಷ್ಕಿಂದೆ. ಅಂಜನಾದ್ರಿ ಪರ್ವತದಿಂದ ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ನೀವು ನೋಡಬಹುದು. ರಾಮನು ಹನುಮನನ್ನು ಮೊದಲು ಭೇಟಿಯಾದ ಸ್ಥಳ ಋಷಿಮುಖ ಪರ್ವತ. ಸುತ್ತಲೂ ಇರುವ ಬೆಟ್ಟಗಳಲ್ಲಿ ಕಲ್ಲಿನಲ್ಲಿ ವಾನರರು ಹಾಡಿ ಬೆಳೆದ ಇತಿಹಾಸವಿದೆ. ಹನುಮನು ಬೆಳೆದ ಇತಿಹಾಸವಿದೆ. ಇದೊಂದು ದಾರ ದಾಂಡಿನಿ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಕ್ಷೇಮ ಶರಣ.